ಸ್ಟ್ರೋಕ್ ಹೊಡೆದೈತೆ, ಎಲ್ಲ ಕಮ್ಮಿ ಆಗಿದೆ. ಈಗ ಇದು ನಂಬ್ಕೊ ಬಂದಮೇಲೆ ನಂಗೆ ತುಂಬ ಅನುಕೂಲ ಆಗಿದೆ, ತುಂಬ ಅನುಕೂಲ ಆಗಿದೆ ನನಗೆ. ಏನೋ ನನ್ನ ತಾಯಿ ಕಾಪಾಡಿಗಳಮ್ಮ. ಏನಕ್ಕೆ ಹೋಗ್ತಾರೆ ಇಷ್ಟೊಂದು ಜನ, ಏನಿದೆ ಅಲ್ಲಿ ಅಂತ ಅನ್ಕೋತಾ ಇದ್ವಿ. ನಾಕಲೋಕೈಕಯೇಕ ಆಳ್ವದೈವ ಬಾಂಧವಂ ಖಂಡ ಖಂಡ ದಂಡ ಪಾಣಿ ವೀರಭದ್ರಕೇಶ. ಮಕ್ಳಿಗೋಸ್ಕರ ಅರ್ಕೆ ಮಾಡ್ಕೊಂಡು 5 ಕಾಯಿ ಕಟ್ಟಿದ್ರು. ಇಬ್ರು ಮಕ್ಳಿಗೂ ಹೆಣ್ಣು ಸಿಕ್ಕಿದೆ, ಮದ್ವೆನೂ ಆಗಿದೆ. ಇಬ್ರು ಮಕ್ಳದು ಮದ್ವೆ ಆಗಿ ಇವಾಗ 15 ದಿವಸ ಆಗಿದೆ. ಗೌಡಗೆರೆ ಎಪ್ಪುವ ಪುಣ್ಯಕ್ಷೇತ್ರವು ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ಹಾಗೂ ಬಸವಣ್ಣನಿಂದ ಜಗತ್ತಿನಾದ್ಯಂತ ಖ್ಯಾತಿಗೆ ಒಳಗಾಗಿರುವಂತಹ ಶಕ್ತಿಯುತ ಸತ್ಯಕ್ಷೇತ್ರವಾಗಿದೆ. ಈಗ ಕಾಯಿನ 2ನೇ ಸರಿ ಕೊಡ್ತಾ ಇರೋದು, 5ನೇ ಸರಿ ಕೊಟ್ಟಿರಲಿಲ್ಲ. ಏನೋ ನನಗೆ ಆದಮೇಲೆ ತುಂಬ ಅನುಕೂಲ ಆಯ್ತೈತೆ. ಆಪ್ರೇಷನ್ ಇದೆ, ಲೆನ್ಸ್ ಪ್ರಾಬ್ಲಮ್ ಇದೆ, ಸ್ಟ್ರೋಕ್ ಹೊಡೆದೈತೆ, ಎಲ್ಲ ಕಮ್ಮಿ ಆಗಿದೆ. ಈಗ ಇದು ನಂಬ್ಕೊ ಬಂದಮೇಲೆ ನಂಗೆ ತುಂಬ ಅನುಕೂಲ ಆಗಿದೆ. ಅದು ನಂಬ್ಕೊಂಡು ಬರ್ತಾಯಿದ್ದೀನಿ. ಈಗ ಮೊಮ್ಮಗನಿಗೋಸ್ಕರ ಬಂದಿದ್ದೀನಿ, ಇನ್ನೇನಿಲ್ಲಮ್ಮ. ನನಗೆ ಸಲ ಎಲ್ಲ ಆಲ್ಕಾಸ ಆಗಿದಮ್ಮ. ಲೆನ್ಸ್ಗೆ ಉಸಿರಾಡೋಕ್ಕೆ ತೊಂದರೆ ಆಯ್ತಿತ್ತು. 10 ಜನ ಮುಂಚೆ ನಾವು ಓಡೋಕ್ಕಾಯ್ತಿರಲಿಲ್ಲ. 10 ಜನ ಮುಂದೆ 10 ಜನ ಮುಂದೆ ನಿಂತ್ಕೊಂಡ್ರೆ ನನಗೆ ಉಸಿರಾಡೋ ತೊಂದರೆ ಆಯ್ತಿತ್ತು. ಈಗ ಉಸಿರಾಡೋಕ್ಕೆ ತೊಂದರೆ ಕಮ್ಮಿ ಆಗಿದೆ, ತುಂಬ ಅನುಕೂಲ ಆಗಿದೆಮ್ಮ ನನಗೆ. ಏನೋ ನನ್ನ ತಾಯಿ ಕಾಪಾಡಿದಾಳಮ್ಮ ನನಗೆ. ಅಷ್ಟು ಮಾತ್ರ ಹೇಳ್ತೀನಮ್ಮ, ಇನ್ನೇನು ಹೇಳೋಕ್ಕಾಗಲ್ಲಮ್ಮ. ನಾನು ಮೈಸೂರಿಂದಮ್ಮ. 5 ವರ್ಷ ಡೇಟ್ ವರ್ಷ ಹಾಕಿಲ್ಲಮ್ಮ. 5 ಸರಿ ಬಂದಿದ್ದೀನಮ್ಮ. 7ನೇ ಸರಿ ಕಾಯಿ ಕೊಟ್ಟಿದ್ದೀನಮ್ಮ. ಇದು 7ನೇ ಸರಿ ಕಾಯಿ ಕೊಡ್ತಿರೋದು. ಅವ್ರು ಯಾರೋ ಹೇಳಿದ್ರು 5 ಇದ್ರು 7 ಇದ್ರು 9 ಅಂದರು. ಅದಕ್ಕೋಸ್ಕರ ಅದಕ್ಕೆಲ್ಲ ಒಪ್ಕೊಂಡಿದ್ದೀನಿ. ನನ್ನ ಮೊಮ್ಮಗನ ಕೆಲಸ ಆಗಲಿ ಅನ್ನೋ ಆತರಕ್ಕೋಸ್ಕರ ಮಾಡ್ತಾಯಿದ್ದೀನಮ್ಮ, ಇನ್ನೇನು ತೊಂದರೆ ಇಲ್ಲ. ನನಗೇನೋ ಅನುಕೂಲ ಕೊಟ್ಟೈತೆ. ನನ್ನ ತಾಯಿ ನನಗೆ ಕಾಪಾಡೋಳೆ ಅಂತ ಹೇಳ್ಬಲ್ಲ ಅಷ್ಟೇ. ಆ ತಾಯಿ ನನ್ನ ಕಾಪಾಡೋಳೆ ಅನ್ನೋದು ನನಗೆ ನಮ್ಮ ಮನ್ಗೆ ಅವ್ರಿಗೆ ಈಗ ತೊದಲು ಬತ್ತೈತೆ. ನಿಮ್ಗೆ ಅನುಭವವಾಗಿರ್ಬೋದು, ನನ್ನ ಬಾಯಿ ತೊದಲು ಬತ್ತೈತೆ. ಈಗ ಸ್ಪಷ್ಟವಾಗಿ ಬತ್ತೈತೆ ಅಂತ ನನ್ನ ಅನಿಕೆ ಆಯ್ತೈತೆ. ಅಷ್ಟು ಮಾತ್ರ ಹೇಳ್ತೀನಮ್ಮ. ಇಲ್ಲಿ ಸೇರಿರುವಂತಹ ಸಾವಿರಾರು ಭಕ್ತರಿಗೆ ಅದೆಷ್ಟು ನಂಬಿಕೆ, ಆತ್ಮವಿಶ್ವಾಸ ಅಂತೀರ. ಮತ್ತು ಎಷ್ಟೋ ಭಕ್ತರು ತಮ್ಮ ಹರಕೆಯನ್ನು ತೀರಿಸಲು ಹರುಷದಿಂದ ನಿಷ್ಠಾ ಭಕ್ತಿಯಿಂದ ದರ್ಶನವನ್ನು ಪಡೆಯುತ್ತಿದ್ದಾರೆ. ಏನಕ್ಕೆ ಹೋಗ್ತಾರೆ ಇಷ್ಟೊಂದು ಜನ, ಏನಿದೆ ಅಲ್ಲಿ ಅಂತ ಅನ್ಕೋತಾ ಇದ್ವಿ. ನಮ್ಮ ಮನಸ್ಸಲ್ಲಿ ನಮಗೆ ಒಳ್ಳೇದು ಅನ್ನಿಸ್ತು. ನಾವು ಅಕ್ಕಪಕ್ಕದವ್ರಿಗೆ ಹೇಳಿದ್ವಿ, 4 ಜನ ಕರ್ಕೊಬಂದ್ವಿ. ಸಿಂಧಗಢದಿಂದ 2 ಬಂದು ಮಕ್ಳಿಗೋಸ್ಕರ ಅರ್ಕೆ ಮಾಡ್ಕೊಂಡು 5 ಕಾಯಿ ಕಟ್ಟಿದ್ರು. ಇಬ್ರು ಮಕ್ಳಿಗೂ ಹೆಣ್ಣು ಸಿಕ್ಕಿದೆ, ಮದ್ವೆನೂ ಆಗಿದೆ. ಇಬ್ರು ಮಕ್ಳದು ಮದುವೆ ಆಗಿ ಇವಾಗ 15 ದಿವಸ ಆಗಿದೆ. ನಮಗೂ ಒಳ್ಳೇದು ಅನಿಸಿದೆ. ನಾವು ಬರ್ತೀವಿ ಅನ್ನೋದೇ ಗೊತ್ತಿಲ್ಲ, ಬರ್ತಾ ಇದ್ದೀವಿ. ಬನ್ನಿ ಎಲ್ಲರೂ, ನಿಮ್ಮ ಮನಸ್ಫೂರ್ತಿ ನೀವು ದೇವರ ನಂಬಬೇಕು. ನಂಬದೇ ಹೋದರೆ ಯಾವುದೂ ಆಗಲ್ಲ. ಅದು ನಂಬ್ಕೊಳ್ಳಿ, ನಿಮ್ಮ ಮನಸ್ಫೂರ್ತಿ ದೇವರ ಭಕ್ತಿ ಮಾಡ್ಕೊಳ್ಳಿ. ಅದೇ ನಿಮಗೆ ಭಕ್ತಿ, ಅದೇ ದೇವರು ನಿಮಗೆ ಕಾಪಾಡುತ್ತೆ, ನಿಮ್ಮನ್ನು ಕರೆಸ್ಕೊಳ್ಳುತ್ತೆ, ಒಳ್ಳೆಯದು ಆಗುತ್ತೆ. ನಮಸ್ತೆ, ನನ್ನ ಹೆಸರು ಲಕ್ಷ್ಮಿ ಅಂತ. ಮೈಸೂರು ಭೋಗಾದಿಯಿಂದ ಬರ್ತಾಯಿದ್ದೀವಿ. ಪ್ರತಿ ವಾರ ಬರ್ತಾಯಿದ್ದೀವಿ ಶುಕ್ರವಾರ, ನಾವು ನಮ್ಮ ಫ್ರೆಂಡ್ಸು. ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬ ನಂಬಿಕೆ ಜಾಸ್ತಿ. ಚಾಮುಂಡೇಶ್ವರಿ ಅಮ್ಮ ಅಂದರೆ ನನಗೆ ಅಪಾರವಾದ ನಂಬಿಕೆ. ಏನೇ ಕೇಳಿದ್ರು ನೆರವೇರಿಸ್ತಾಳೆ ಅನ್ನೋ ನಂಬಿಕೆ. ಕಷ್ಟದಲ್ಲಿದ್ದಾಗ ಜನಗಳಾಗ್ತಾರೋ ಇಲ್ವೋ ಗೊತ್ತಿಲ್ಲ, ದೇವ್ರುಗಳಂತೂ ಆಗ್ತಾರೆ. ಅದರಲ್ಲೂ ಚಾಮುಂಡೇಶ್ವರಿ ಅಮ್ಮ ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಅಪಾರವಾದ ನಂಬಿಕೆ ಜಾಸ್ತಿ. ಈಗ ಎಲ್ಲರೂ ಹೇಳ್ತಾಯಿದ್ರು 7 ವಾರ ಬಂದು ಇಲ್ಲಿ ಕಾಯಿ ಕಟ್ಟಿದ್ರೆ ನೆರವೇರುತ್ತೆ ಅಂತ. ಪ್ರತಿ ವಾರ ಬಂದು ನಾವು ನಮ್ಮ ಫ್ರೆಂಡ್ಸು ಕಾಯಿ ಕಟ್ತಾಯಿದ್ದೀವಿ. ಇಲ್ಲಿ ತುಂಬ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಹಾಗಾಗಿ ವಾರ ಬರ್ತಾಯಿದ್ದೀವಿ. ಈಗ ಆ್ಯಕ್ಚುಲಿ 5 ವಾರ ಆಗಿದೆ, 2 ವಾರ ಕಟ್ಟಬೇಕು. 2 ವಾರ ಇದೆ, 2 ವಾರ ಕಟ್ಟಿದ್ರೆ ಆಗುತ್ತೆ. 5 ವಾರದಲ್ಲಿ ಚೇಂಜಸ್ ಆಗ್ತಾ ಇದೆ. ನಾನು ಏನೋ ಒಂದು ಕೇಳ್ಕೊಂಡಿದ್ದೆ, ಫುಲ್ ಕಂಪ್ಲೀಟ್ ಆದಮೇಲೆ ಬೇಕಾದ್ರೆ ಹೇಳ್ಬೋದು. ಅದು ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಹೇಳ್ಬಾರ್ದಂತೆ. ಕಂಪ್ಲೀಟ್ ಆದಮೇಲೆ ಹೇಳೋಣ, ಅಮ್ಮನ ಹೆಸರೇ ಬೇಕಾದ್ರೆ ನಾವು ಹಾಕಿಸೋಣ ಹೇಳೋಣ ಅಂದ್ಕೊಂಡಿದ್ದೀನಿ.
ಆಗ ಗೊತ್ತಾಗುತ್ತೆ. ದೇವಸ್ಥಾನದ ವೈಬ್ರೇಷನ್ ಹೇಗಿದೆ ಇಲ್ಲಿಗೆ ಬರೋಕ್ಕೆ? ತುಂಬ ಆಗಿದೆ. ಏನಂದರೆ ಕೆಟ್ಟ ಕನಸುಗಳಂತ ಬೀಳ್ತಾಯಿತ್ತು ನನಗೆ. ಒಂಥರ ನೆಗೆಟಿವ್ ಎನರ್ಜಿ ಆಗ್ತಾಯಿತ್ತು. ಈಗ ಪಾಸಿಟಿವ್ ಆಗ್ತಾಯಿದೆ. ನಂಗೆ ಚಿಕ್ಕ ವಯಸ್ಸಿಂದನೂ ಅಮ್ಮನ ಮೇಲೆ ಅಪಾರವಾದ ನಂಬಿಕೆ ಜಾಸ್ತಿ ನನಗೆ. ಹಂಗಾಗಿ ಈಗ ಏನಾರ ಅಮ್ಮ ನನಗೇನು ಆಗ್ತಾಯಿಲ್ಲ ಅಂತ ಅಮ್ಮನ ಹೆಸರು ಹೇಳಿದ್ರೆ ಸಾಕು, ಮನೇಲಿ ಒಂದು ಪೂಜೆ ಮಾಡಿದ್ರೆ ಸಾಕು ಅಮ್ಮನ ಹೆಸರು ಹೇಳಿದ್ವಿ, ಆಗ ಏನೋ ನೆಮ್ಮದಿ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಮತ್ತು ಪ್ರಶಾಂತವಾಗಿ ಕೂಲ್ ಆಗುತ್ತೆ ಮನಸ್ಸಿಗೆ.